ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಪವಿತ್ರ ಬಂಧನ ಧಾರಾವಾಹಿಯಲ್ಲಿ ಇಂದಿನ ಸಂಚಿಕೆಯಲ್ಲಿ ಏನೆಲ್ಲ ಆಗುತ್ತೆ ಅಂತ ಹೇಳಿ ಪೂರ್ತಿಯಾಗಿ ನೋಡ್ಕೊಂಡು ಬರೋಣ. ಅದಕ್ಕೂ ಮುಂಚೆ ಯಾರೇನ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ಇಷ್ಟ ಆಯಿತು ಅಂದರೆ ಪ್ಲೀಸ್ ಒಂದು ಲೈಕ್ ಮಾಡಿ. ಸಂಚಿಕೆ ಶುರುವಿನಲ್ಲಿ ಈ ಕಡೆ ಪವಿತ್ರನ ಕೈಗೆ ಮನೆ ಜವಾಬ್ದಾರಿ ಪತ್ರ, ಆಸ್ತಿ ಪತ್ರ, ಹಾಗೆ ಈ ಕಡೆ ಮನೆ ಕೀ ಎಲ್ಲನೂ ಕೂಡ ಕೊಡಿಸ್ತಾ ಇರ್ತಾರೆ. ಸ್ವಂತ ಅತ್ತನೇ ಪವಿತ್ರನಿಗೆ ಈ ಎಲ್ಲ ಜವಾಬ್ದಾರಿಯನ್ನು ಕೊಡ್ತಾ ಇರ್ತಾರೆ. ಇದನ್ನು ನೋಡಿದಂತಹ ನಮ್ರತನಿಗೆ ತುಂಬಾ ಕೋಪ ಬರ್ತಾ ಇರತ್ತೆ. ಈ ಹಳ್ಳಿ ಗುಗ್ಗುಗೆ ಇಷ್ಟೊಂದೆಲ್ಲ ರೆಸ್ಪಾನ್ಸಿಬಿಲಿಟಿ ಕೊಡಬೇಕಾ ಅಂತ ಹೇಳಿ ಈ ನಮ್ರತ ತುಂಬ ಅಂದರೆ ತುಂಬಾ ಹುರ್ಕೊಂಡು ಸಾಯ್ತಾ ಇರ್ತಾಳೆ. ಪವಿತ್ರನಿಗೆ ಇದು ಯಾವುದನ್ನು ಕೂಡ ತಗೊಳ್ಳೋದಕ್ಕೆ ಮನಸ್ಸೇ ಇರೋದಿಲ್ಲ. ಆದರೂ ಕೂಡ ತಾತನ ಬಲವಂತಕ್ಕೋಸ್ಕರ ಪವಿತ್ರ ಅದನ್ನು ತಗೊಂಡೇ ಬಿಡ್ತಾಳೆ. ನಮ್ಮನೆ ಇನ್ನು ಎಲ್ಲದರಲ್ಲೂ ಕೂಡ ಪರ್ಫೆಕ್ಟ್ ಆಗ್ತಾಯಿದೆ. ಇನ್ನು ಮುಂದೆ ನಾವು ಯಾವುದೇ ರೀತಿ ಯೋಚನೆ ಮಾಡೋ ಅವಶ್ಯಕತೆನೇ ಇಲ್ಲ. ಇನ್ನೊಂದು ಸ್ವಲ್ಪ ದಿವಸದಲ್ಲೇ ನಮ್ಮನೆ ಗೃಹ ಪ್ರವೇಶನೂ ಕೂಡ ಆಗೋಗುತ್ತೆ ಅಂತ ಹೇಳಿ ತಾತ ಹೇಳ್ತಾರೆ. ಏನು ಗೃಹ ಪ್ರವೇಶನ ಇಷ್ಟು ಬೇಗ ಇಟ್ಕೊಂಡಿದ್ದಾರಾ? ಏನಿದು? ಯಾವುದೇ ರೀತಿ ಪ್ಲ್ಯಾನ್ ಮಾಡೋದಕ್ಕೂ ಸಹ ಇಲ್ಲಿ ಟೈಮೇ ಇಲ್ವಲ್ಲ, ಏನು ಮಾಡಲಿ ಅಂತ ಹೇಳಿಬಿಟ್ಟು ಇನ್ನೊಬ್ಬ ಯೋಚನೆ ಮಾಡ್ತಾ ಇದ್ರೆ, ಇನ್ನೊಂದು ಕಡೆ ರಾಧಿಕನಿಗೆ ಯೋಚನೆ ಜಾಸ್ತಿ ಆಗಿರುತ್ತೆ. ಪವಿತ್ರನ್ಗೆ ಸಪೋರ್ಟ್ ಮಾಡೋದಕ್ಕೆ ಈ ಮನೇಲಿ ತುಂಬ ಜನ ಇದ್ದಾರೆ. ಪವಿತ್ರನ್ನ ಈ ಮನೆಯಿಂದ ಆಚೆ ಹಾಕೋದು ಹೇಗೆ ಅಂತ ಹೇಳಿ ತುಂಬಾ ಯೋಚನೆ ಮಾಡಿಕೊಂಡು ನಿಂತ್ಕೊಂಡಿರ್ತಾರೆ. ಅಲ್ಲಿಗೆ ದೇವ್ ತುಂಬಾ ಖುಷಿಯಾಗಿ ಮಾಮ್ ಸ್ವೀಟ್ ತಗೊಳ್ಳಿ ಅಂತ ಹೇಳಿ ಸ್ವೀಟನ್ನು ತಿನ್ಸೋದಕ್ಕೆ ಬರ್ತಾರೆ. ಏನಕ್ಕೋ ಇದೆಲ್ಲ ಅಂತ ಹೇಳಿ ಕೇಳ್ತಾ ಇರಬೇಕಾದ್ರೆ, ಏನಕ್ಕೆ ಅಂತ ಹೇಳ್ತಾ ಇದ್ದೀರಲ್ಲ, ಪವಿತ್ರ ಅವರಿಗೆ ಎಲ್ಲ ಜವಾಬ್ದಾರಿನ ತಾತ ಕೊಟ್ಟಿದ್ದಾರೆ. ಇದಕ್ಕೆ ತುಂಬಾ ಖುಷಿ ಆಗ್ತಾ ಇದೆ ನನಗೆ. ತಾತನಿಗೆ ಪವಿತ್ರ ಮೇಲೆ ತುಂಬಾ ಗುಡ್ ಹೋಪ್ಸ್ ಇದೆ ಅಂತ ಹೇಳಿ ಈ ಕಡೆ ತುಂಬಾ ಖುಷಿಲಿ ಖುಷಿಯಾಗಿರ್ಬೇಕಾದ್ರೆ, ನನಗೆ ನಮ್ರತಂದೆ ಯೋಚನೆ ಆಗಿದೆ ಕಣೋ. ಅವಳು ಇತ್ತೀಚೆಗೆ ತುಂಬಾ ಸೈಲೆಂಟ್ ಆಗಿದ್ದಾಳೆ. ಯಾವಾಗಲೂ ಕೂಡ ಏನೋ ಯೋಚನೆ ಮಾಡಿಕೊಂಡು ಇರ್ತಾಳೆ ಕಣೋ. ಮುಂದೆ ಅವಳ ಭವಿಷ್ಯದ ಬಗ್ಗೆನೇ ನನಗೆ ಯೋಚನೆ ಆಗಿದೆ ಅಂತ ಹೇಳಿ ಈ ಕಡೆ ರಾಧಿಕಾ ಹೇಳ್ತಾ ಇರಬೇಕಾದ್ರೆ, ನಮ್ರತನ ಜವಾಬ್ದಾರಿನ ನನಗೆ ಬಿಟ್ಬಿಡಿ. ನಾನು ಹೇಳಿದ್ದೀನಿ ಅಲ್ವಾ, ಅವಳಿಗೆ ಒಂದು ಒಳ್ಳೆ ಜೀವನ ರೂಪಿಸೋ ಜವಾಬ್ದಾರಿ ನಂದು ಅಂತ ಹೇಳಿ, ನಾನು ಅದನ್ನು ಮಾಡೇ ಮಾಡ್ತೀನಿ ಅಂತ ಅಂದಾಗ, ಅದೇನು ಅಂತ ನನ್ನ ಹತ್ರ ಹೇಳು, ನನ್ನ ಹತ್ರನೂ ಯಾಕೋ ಮುಚ್ಚು ಮರೆ ಅಂದಾಗ, ಮಾಮ್ ಅದೆಲ್ಲ ಸೀಕ್ರೆಟು, ಇನ್ನೊಂದು ಸ್ವಲ್ಪ ದಿವಸದಲ್ಲೇ ನಿನಗೆ ಎಲ್ಲ ಗೊತ್ತಾಗುತ್ತೆ. ನೀನು ಅದ್ರ ಬಗ್ಗೆ ಏನು ಯೋಚನೆ ಮಾಡಬೇಡ. ನೀನು ಇವಾಗ ಯೋಚನೆನ ಪಕ್ಕಕ್ಕಿಟ್ಟು ಸ್ವೀಟ್ ತಗೋ ಮಾಮ್ ಅಂತ ಹೇಳಿಬಿಟ್ಟು ರಾಧಿಕನಿಗೆ ತಾನೇ ತನ್ನ ಕೈಯಾರೆ ದೇವ್ ಕೂಡ ಸ್ವೀಟನ್ನು ತಿನ್ನಿಸ್ಬಿಟ್ಟು ಅಲ್ಲಿಂದ ಹೊರಡ್ತಾನೆ. ಆದರೆ ರಾಧಿಕಾ ತುಂಬಾ ಟೆನ್ಷನ್ ಮಾಡ್ಕೊಂಡಿದ್ದಾರೆ ಅನ್ನೋದು ದೇವ್ಗೆ ಅರ್ಥ ಆಗುತ್ತೆ. ಇನ್ನೊಂದು ಕಡೆ ರಂಗ ಮತ್ತೆ ಸುಮಂತ್ ಇಬ್ರು ಕೂಡ ಹಾಸ್ಪಿಟ್ಲಿಗೆ ಅಂತ ಹೋದವರು. ಇಷ್ಟೊತ್ತಾದರೂ ಬರಲಿಲ್ವಲ್ಲ, ಯಾಕೆ ಇಷ್ಟೊತ್ತಾದರೂ ಬಂದಿಲ್ಲ, ಏನಾಗಿದೆಯೋ ಏನೋ ಅಂತ ಹೇಳಿಬಿಟ್ಟು ತಾತನು ಕೂಡ ತುಂಬಾ ಟೆನ್ಷನ್ ಮಾಡ್ಕೊಳ್ತಾ ಇರ್ತಾರೆ. ಅಲ್ಲಿಗೆ ಇಬ್ರು ಕೂಡ ಹಾಸ್ಪಿಟ್ಲಿಂದ ಬರ್ತಾರೆ. ಯಾಕೋ ರಂಗ ಇಷ್ಟೊತ್ತಾಯ್ತು, ಏನೋ ಆಯಿತು, ಡಾಕ್ಟ್ರ್ ಏನೋ ಹೇಳಿದ್ರು, ಇವಾಗ ನಮ್ಮ ಸುಮಂತ್ ಹೇಗಿದ್ದಾನಂತೋ ಅಂತ ಹೇಳಿ ಕೇಳ್ತಾ ಇರಬೇಕಾದ್ರೆ, ಇಲ್ಲ ಅಪ್ಪ, ನಮ್ಮ ಸುಮಂತನ ಆರೋಗ್ಯ ಇನ್ನೂ ಕೂಡ ತುಂಬಾ ಹದಗೆಟ್ಟೋಗಿದೆ. ಅವನ್ನ ಆದಷ್ಟು ಬೇಗ ನಾವು ಬೆಂಗಳೂರಿಗೆ ಕರ್ಕೊಂಡೋಗಿ ಟ್ರೀಟ್ಮೆಂಟ್ನ ಕೊಡಿಸ್ಬೇಕಂತೆ, ಹಂಗಂತ ನಮ್ಮ ಹಳ್ಳಿ ಡಾಕ್ಟರ್ ಹೇಳಿದ್ದಾರೆ. ಅವ್ರು ಇನ್ನೂ ಪ್ಯಾಟೆ ಡಾಕ್ಟರ್ ಹೇಳಿರೋ ಮಾತನ್ನು ಕೇಳಿಸ್ಕೊಂಡು ನನಗೆ ಎದೆನೇ ಹೊಡೆದೋಗ್ತಾ ಇದೆ. ಏನು ಮಾಡಬೇಕು ಅಂತ ಗೊತ್ತಾಗ್ತಾ ಇಲ್ಲ. 3 ತಿಂಗಳು ನಾವು ಬೆಂಗಳೂರಲ್ಲೇ ಇರಬೇಕಾಗುತ್ತೆ ಅಂತಂದಾಗ, ಏನೋ ಹೇಳ್ತಾ ಇದೆಯಾ? ಮನೆ ಮಠ ಎಲ್ಲ ಬಿಟ್ಟು ಹೋಗಿ ಅಲ್ಲಿ ಹೇಗೋ ಇರೋದು, ಅಲ್ಲಿ ಊಟಕ್ಕೆ, ಔಷಧಿಗೆ, ಮೆಡಿಷನ್ಗೆ ಅಂತ ಹೇಳಿ ದುಡ್ಡನ್ನ ಹೇಗೋ ಹೊಂದ್ಸೋದು ಅಂತ ಗೊತ್ತಾಗ್ತಿಲ್ಲ ಅಂತ ಹೇಳಿ ಈ ಕಡೆ ಎಲ್ಲರೂ ಕೂಡ ತುಂಬಾ ಟೆನ್ಷನ್ ಮಾಡ್ಕೊಳ್ತಾರೆ. ನಾವು ಪವಿತ್ರನ ಸಹಾಯ ಕೇಳೋಣ ಅಂತ ಹೇಳಿ ತಾತ ಹೇಳ್ತಾ ಇರಬೇಕಾದ್ರೆ, ಬೇಡಪ್ಪ, ಅವಳು ಇವಾಗಷ್ಟೇ ಆ ದೊಡ್ಡ ಮನೆಗೆ ಹೋಗ್ಬಿಟ್ಟು ಅವಳ ಜೀವನನ ರೂಪಿಸ್ಕೊಳ್ತಾ ಇದ್ದಾಳೆ. ನಾವಿವಾಗ ಅವಳಿಗೆ ತೊಂದರೆ ಕೊಡೋದು ಬೇಡ ಅಂತ ಹೇಳಿ ಹೇಳ್ತಾ ಇರ್ತಾರೆ. ಆಗ ಏನೋ ಮಾಡೋದು, ಮತ್ತೆ ಏನು ಮಾಡಬೇಕು ಅಂತಿದೆಯಾ ಅಂತ ಹೇಳಿ ಕೇಳಿದಾಗ, ನನಗೆ ಗೊತ್ತಾಗ್ತಿಲ್ಲಪ್ಪ, ಆದರೆ ಏನಾದರೂ ಮಾಡೇ ಮಾಡ್ತೀನಿ. ನನ್ನ ಮಗನ ನಾನು ಉಳಿಸ್ಕೊಳ್ತೀನಿ. ಅವನ ಜೀವನ ಉಳಿಸೋ ಜವಾಬ್ದಾರಿ ನಂದು ಅಂತ ಹೇಳಿ ರಂಗ ಹೇಳ್ತಾ ಇರಬೇಕಾದ್ರೆ, ಬೇಡ ಅಪ್ಪ, ನನ್ನ ಬಗ್ಗೆ ನೀವು ಯೋಚನೆ ಮಾಡಬೇಡಿ, ನನ್ನ ಹಣೆ ಬರದಲ್ಲಿ ಏನಿದೆಯೋ ಹಾಗೆ ಆಗುತ್ತೆ, ಬಿಟ್ಬಿಡಿ ಅಂತ ಹೇಳಿ ಸುಮಂತ್ ಕೂಡ ಹೇಳ್ತಾನೆ. ಹೊಡೆದ್ಬಿಟ್ರೆ ನೋಡು ಅಂತ ಹೇಳಿ ರಂಗ ಕೋಪ ಮಾಡ್ಕೊಳ್ತಾ ಇರ್ತಾರೆ. ಇನ್ನೊಂದು ಕಡೆ ನಮ್ರತನು ಕೂಡ ತುಂಬಾ ಟೆನ್ಷನ್ ಮಾಡ್ಕೊಂಡಿರ್ಬೇಕಾದ್ರೆ ಅಲ್ಲಿಗೆ ದೇವ್ ಬರ್ತಾರೆ. ಅಮ್ಮ ಹೇಳ್ತಾ ಇದ್ರು, ಇತ್ತೀಚೆಗೆ ನೀನು ತುಂಬಾ ಡಲ್ ಆಗಿರ್ತೀಯಾ, ಸೈಲೆಂಟ್ ಆಗಿರ್ತೀಯಾ ಅಂತ ಹೇಳಿದ್ರು. ಏನಾಯಿತು? ನೀನು ಯಾವಾಗಲೂ ಖುಷಿಯಾಗಿರಬೇಕು ನಮ್ರತ. ನೀನು ಯಾವಾಗಲೂ ಹೇಗಿದ್ದೆ ನೀನು ಮುಂಚೆ ಅದೇ ಥರ ಇರಬೇಕು. ನೀನು ನಮ್ಮ ನಮ್ರತ ನೀನು ಅಂತ ಹೇಳಿ ಶೋಲ್ಡರ್ ಮೇಲೆ ಕೈ ಇಟ್ಟು ದೇವ್ ಅವಳಿಗೆ ಸಮಾಧಾನ ಮಾಡ್ತಾ, ನಿನಗೆ ಒಳ್ಳೇದಾಗುತ್ತೆ, ಎಲ್ಲ ಒಳ್ಳೆ ದಿನಗಳು ಬಂದೇ ಬರುತ್ತೆ, ಇನ್ನೊಂದು ಸ್ವಲ್ಪ ದಿನ ಅಷ್ಟೇ ಅಂತ ಹೇಳಿ ಹೇಳಿದಾಗ, ದೇವ್ ಏನು ಹೇಳ್ತಾ ಇದೆಯಾ, ಏನು ಹೇಳ್ದೆ, ಇನ್ನೊಂದು ಸಲ ಹೇಳು ಅಂತ ಹೇಳಿಬಿಟ್ಟು ಈ ಕಡೆ ನಮ್ಮ ನಮ್ರತ ಅಂತ ಹೇಳ್ತಾ ಇದೆಯಾ, ನಾನು ನಿಮ್ಮ ನಮ್ರತನ ಅಂತ ಹೇಳಿ ಈ ನಮ್ರತನು ಕೂಡ ಅಷ್ಟೇ ಖುಷಿಯಾಗಿ ಕೇಳ್ತಾ ಇರ್ತಾಳೆ. ಹೌದು, ನೀನು ನಮ್ಮ ನಮ್ರತನೇ. ನಿನಗೆ
ಒಳ್ಳೆ ದಿನಗಳು ಬಂದೇ ಬರುತ್ತೆ. ನೀನು ಯಾವಾಗಲೂ ನಗ್ನಾಗ್ತಾ ಇರಬೇಕು. ನೀನು ನಗೋದಕ್ಕೆ ನಾನು ಏನು ಬೇಕಾದರೂ ಮಾಡ್ತೀನಿ ಅಂತ ಹೇಳಿ ದೇವ್ ಕೂಡ ಹೇಳ್ತಾನೆ. ನಿಜವಾಗ್ಲೂ ಪ್ರಾಮಿಸ್ ಮಾಡು, ನನಗೋಸ್ಕರ ನೀನು ಏನು ಬೇಕಾದರೂ ಮಾಡ್ತೀಯಾ ಅಂತ ಹೇಳಿ ನಮ್ರತ ಕೇಳಿದಾಗ, ಖಂಡಿತವಾಗ್ಲೂ ನಿನಗೋಸ್ಕರ ನಾನು ಏನು ಬೇಕಾದರೂ ಮಾಡ್ತೀನಿ ಅಂತ ಹೇಳಿಬಿಟ್ಟು ದೇವ್ ಹೇಳಿ ಸ್ವೀಟನ್ನ ತಿನ್ನಿಸ್ತಾ ಇರ್ತಾರೆ. ಶೋಲ್ಡರ್ ಮೇಲೆ ಕೈ ಇಟ್ಟು ಅಲ್ಲಿಂದ ಹೊರಟೋಗ್ಬಿಡ್ತಾನೆ. ಆಗ ಈ ನಮ್ರತನಿಗೆ ತುಂಬಾ ಖುಷಿ ಆಗುತ್ತೆ. ನನ್ನ ದೇವು ನನ್ನನ್ನು ತುಂಬಾ ಪ್ರೀತಿ ಮಾಡ್ತಾ ಇದ್ದಾನೆ. ಆ ಪವಿತ್ರ ಎಲ್ಲ ವೇಸ್ಟ್, ಅವಳು ಜಸ್ಟ್ ಮಿಸ್ಟೇಕ್ ಅಷ್ಟೇ ಅಂತ ಹೇಳಿಬಿಟ್ಟು ಇವನ ಲೈಫಿಗೆ ಆ ಪವಿತ್ರ ಎಂಟ್ರಿ ಆಗಿರೋದೆ ಜಸ್ಟ್ ಮಿಸ್ಟೇಕು. ನಾನೇ ಇವನಿಗೆಲ್ಲ ದೇವ್, ನೀನೇ ನನ್ನವನು ಕಣೋ ಅಂತ ಹೇಳಿಬಿಟ್ಟು ಮತ್ತೆ ಈ ಕಡೆ ಪವಿತ್ರನ ದ್ವೇಷ ಮಾಡೋದಕ್ಕೆ ಶುರು ಮಾಡ್ತಾಳೆ ನಮ್ರತ. ಇನ್ನೊಂದು ಕಡೆ ರಾಧಿಕನು ಕೂಡ ಏನಾಯಿತು ಅನ್ನೋದ್ರ ಬಗ್ಗೆ ಯೋಚನೆ ಮಾಡ್ತಾ ಕೂತ್ಕೊಂಡಿರ್ತಾರೆ. ಅಲ್ಲಿಗೆ ಪವಿತ್ರ ಏನೆಲ್ಲ ಕೊಟ್ಟಿದ್ರು ರಾಧಿಕಾ ಅವರು ಮನೆ ಜವಾಬ್ದಾರಿನ, ಆ ಎಲ್ಲ ಜವಾಬ್ದಾರಿ ಪತ್ರ ಆಗಿರ್ಬೋದು, ಈ ಕಡೆ ಕೀಸ್ ಆಗಿರ್ಬೋದು ತೊಗೊಂಬಂದು, ಅತ್ತೆ ಇದ್ರ ಬಗ್ಗೆ ನನಗೆ ಯಾವುದೇ ಐಡಿಯಾ ಇರಲಿಲ್ಲ ಅತ್ತೆ, ಇದನ್ನು ನೀವು ತಗೊಳ್ಳಿ ಅಂತ ಹೇಳಿದ್ರಿ, ಅಜ್ಜಿ ತಾತನೂ ಕೂಡ ತಗೊಳ್ಳಿ ಅಂತ ಹೇಳಿ ನನ್ನನ್ನು ಕಟ್ಟಾಕ್ಬಿಟ್ರು. ನನಗೆ ಇದ್ರ ಮೇಲೆ ಯಾವುದೇ ಆಸಕ್ತಿ ಇಲ್ಲ. ಈ ಮನೆ, ಈ ಆಸ್ತಿ, ಈ ದುಡ್ಡು ಯಾವುದು ನನಗೆ ಬೇಕಾಗಿಲ್ಲ. ಇದೆಲ್ಲ ನಿಮ್ಮದು, ಇದನ್ನು ನೀವೇ ಇಟ್ಕೊಳ್ಳಿ ಅಂತ ಹೇಳಿಬಿಟ್ಟು, ನನ್ನಿಂದ ತಪ್ಪಾಗಿದ್ದರೆ ನನ್ನನ್ನು ಕ್ಷಮಿಸ್ಬಿಡಿ, ಇದ್ಯಾವುದು ನನಗೆ ಬೇಡ ಅಂತ ಹೇಳಿಬಿಟ್ಟು ನಾನು ಈ ಮನೆಯಿಂದ ಆಚೆ ಹೋಗೋದನ್ನು ಮರೆತಿಲ್ಲ. ನಾನು ದೇವ್ಸರಿಂದ ದೂರ ಹಾಗೆ ಆಗ್ತೀನಿ, ಈ ಮನೆಯಿಂದನೂ ಕೂಡ ಆಚೆ ಹೋಗ್ತೀನಿ ಅಂತ ಹೇಳಿಬಿಟ್ಟು ಈ ಪವಿತ್ರ ಹೇಳ್ತಾಳೆ. ಆಗ ರಾಧಿಕಾ ಇದನ್ನೆಲ್ಲ ಕೇಳಿಸ್ಕೊಳ್ತಾಳೆ. ನಾನು ದೇವ್ಸರಿಂದ ಆಚೆ ಹೋಗ್ತೀನಿ, ನೀವು ಹೇಗೆ ಹೇಳ್ತಿರೋ ಹಾಗೆ ನಾನು ಮಾಡೋದಷ್ಟೇ ನನ್ನ ಕೆಲಸ, ಇದು ನನಗೆ ಬೇಡ, ಇದನ್ನು ನೀವು ಇಟ್ಕೊಳ್ಳಿ ಅಂತ ಹೇಳಿಬಿಟ್ಟು ತಂದು ಎಲ್ಲದನ್ನೂ ಕೂಡ ಪವಿತ್ರ ಕಣ್ಣೀರು ಹಾಕ್ಕೊಂಡು ಇಡ್ತಾ ಇರ್ತಾಳೆ. ದೇವ್ ನೋಡಿದ್ರೆ ಪವಿತ್ರನ ತುಂಬ ಅಂದರೆ ತುಂಬಾ ಪ್ರೀತಿ ಮಾಡ್ತಾ ಇರ್ತಾನೆ. ದೇವ್ ಯಾವುದೇ ಕಾರಣಕ್ಕೂ ಪವಿತ್ರನ ಕಳ್ಕೊಳ್ಳೋದಕ್ಕೆ ಇಷ್ಟಪಡೋದಿಲ್ಲ. ಆದರೆ ಇಲ್ಲಿ ರಾಧಿಕನ್ ಪ್ಲಾನ್ನೇ ಬೇರೆ ಆಗಿದೆ. ನೋಡು, ಇವಾಗ ನೀನು ಇದನ್ನೆಲ್ಲ ತಂದು ಇಲ್ಲಿಟ್ರೆ ಅದನ್ನು ನೋಡಿದ್ರೆ ಮನೆಯವರೆಲ್ಲರೂ ಕೂಡ ನಿನ್ನನ್ನು ಅನುಮಾನಿಸೋದಕ್ಕೆ ಶುರು ಮಾಡ್ತಾರೆ. ಮತ್ತೆ ಬೇರೆ ಥರ ಸೀನ್ ಕ್ರಿಯೇಟ್ ಆಗೋದು ಬೇಡ, ಅದಕ್ಕೆ ಹೇಳ್ತಾ ಇದ್ದೀನಿ. ಇದನ್ನೆಲ್ಲನೂ ಕೂಡ ನೀನೇ ಹಿಡ್ಕೊ, ಇದೆಲ್ಲರ ಜವಾಬ್ದಾರಿನೂ ಕೂಡ ನೀನೇ ವಹಿಸ್ಕೋಬೇಕು. ನಾನು ಹೇಳೋವರೆಗೂ, ನಾನು ಹೇಗೆ ನೀನು ಈ ಮನೆಯಿಂದ ಆಚೆ ಹೋಗಬೇಕು ಅಂತ ಹೇಳ್ತೀನೋ ಅಲ್ಲಿವರೆಗೂ ನೀನೇ ಈ ಕೆಲಸನೆಲ್ಲ ನಿಭಾಯಿಸಬೇಕು ಅಂತ ಹೇಳಿದಾಗ, ಸರಿಯತ್ತೆ ಆಯಿತು ಅಂತಲೂ ಕೂಡ ಹೇಳಿ ಮತ್ತೆ ಅದನ್ನೆಲ್ಲ ತಗೊಂಡು ಅಲ್ಲಿಂದ ಹೋಗ್ತಾಳೆ. ನೀನು ಈ 2 ತಲೆ ನಾಗರಾವು ನಿನ್ನನ್ನು ನಂಬೋದಿಲ್ಲ, ಎಷ್ಟು ಚೆನ್ನಾಗಿ ಬ್ಯಾಲೆನ್ಸ್ ಮಾಡ್ತೀಯಾ, ನಿನ್ನನ್ನು ನನ್ನ ಸಾಮ್ರಾಜ್ಯಕ್ಕೆ ಬಿಟ್ಕೊಳ್ಳೋದಕ್ಕೆ ಸಾಧ್ಯನೇ ಇಲ್ಲ, ನಿನ್ನನ್ನು ಈ ಮನೆಯಿಂದ ಆಚೆ ಹಾಕ್ತೀನಿ ಅಂತ ಹೇಳಿ ರಾಧಿಕಾ ಮಾತಾಡ್ಕೊಳ್ತಾ ಇದ್ದರೆ, ಇನ್ನೊಂದು ಕಡೆ ಈ ನಮ್ರತ ದೇವ್ ಆಡಿರೋ ಮಾತುಗಳನ್ನು ನೆನಪು ಮಾಡಿಕೊಂಡು ಕನಸು ಕಾಣೋದಕ್ಕೆ ಶುರು ಮಾಡ್ತಾಳೆ. ದೇವ್ ಅಂದರೆ ಈ ನಮ್ರತನಿಗೆ ಪಂಚಪ್ರಾಣ. ದೇವ್ ಯು ಓನ್ಲಿ ಮೈ ಅಂತ ಅಂದ್ಕೊಂಡು ದೇವ್ನ ಕೈ ಹಿಡ್ಕೊಂಡು ನಡ್ಕೊಂಬರ್ತಾ ಇರೋದು, ಹಾಗೆ ದೇವ್ಗೆ ದೃಷ್ಟಿ ತೆಗೆಯೋದು, ಈ ರೀತಿ ಮುದ್ದಾಡೋದು, ಈ ರೀತಿ ಎಲ್ಲ ಮಾಡ್ತಾ ಇಮ್ಯಾಜಿನ್ ಮಾಡಿಕೊಂಡು ಈ ನಮ್ರತ ತುಂಬಾ ಖುಷಿಯಾಗಿ ಈ ಒಂದು ರಾತ್ರಿಯನ್ನು ಕಳೀತಾ ಇರ್ತಾಳೆ. ದೇವ್ ನನಗೆ ಸಿಕ್ಕೇ ಬಿಟ್ಟ, ದೇವ್ ಅಂತಂದರೆ ನನಗೆ ತುಂಬ ಇಷ್ಟ ಅಂತ ಹೇಳಿಬಿಟ್ಟು ದೇವ್ ಬಗ್ಗೆ ನೂರಾರು ರೀತಿ ಕನಸು ಕಾಣೋದಕ್ಕೆ ಶುರು ಮಾಡ್ತಾರೆ. ನಮ್ರತನಿಗೆ ದೇವ್ ಬಂದು ಊಟ ಮಾಡಿಸ್ತಾ ಇರೋ ಹಾಗೆ, ಬೇಡ ಅಂತಂದ್ರೂ ಬಿಡ್ದೇ ಊಟ ಮಾಡಿಸೋ ಹಾಗೆ ಇನ್ನೊಂದು ಕಡೆ ಒಂದು ಹೆಜ್ಜೆನೂ ಕೂಡ ಕೆಳಗಿಡ್ದೇ ನಮ್ರತನ ಎತ್ಕೊಂಡು ಹೋಗ್ತಾ ಇರೋ ಹಾಗೆ, ಈ ರೀತಿ ಎಲ್ಲ ಕನಸು ಕಾಣ್ತಾ ಇರಬೇಕಾದ್ರೆ ಪವಿತ್ರನಿಗೆ ಪತ್ರ ಕೊಟ್ಟಿರೋದನ್ನು ಕೂಡ ನೆನಪು ಮಾಡ್ಕೊಳ್ತಾರೆ. ಇದನ್ನೆಲ್ಲ ನೆನಪು ಮಾಡಿಕೊಂಡು ಜೋರಾಗಿ ನಗೋದಕ್ಕೆ ಶುರು ಮಾಡ್ತಾರೆ ಈ ನಮ್ರತ. ಇನ್ನೊಂದು ಕಡೆ ರಾಧಿಕನ್ ರೂಮ್ ಕಡೆಯಿಂದ ಕಣ್ಣೀರು ಹಾಕ್ಕೊಂಡು ಎಲ್ಲ ಪತ್ರ ಹಾಗೆ ಕೀಸ್ನ ತಗೊಂಡು ಬರ್ತಾ ಇರೋದನ್ನು ಪವಿತ್ರ ಅದನ್ನು ನೋಡಿಬಿಟ್ಟು, ದೇವ್ ಏನಾಯಿತು ಪವಿತ್ರ, ಯಾಕೆ ಅಮ್ಮನ ರೂಮ್ ಕಡೆಯಿಂದ ಬರ್ತಾ ಇದ್ದೀರಾ, ಏನಾದರೂ ಪ್ರಾಬ್ಲಮ್ ಆಯಿತಾ, ಅಮ್ಮ ಏನಾದರೂ ಹೇಳಿದ್ರಾ, ಕಣ್ಣಲ್ಲಿ ನೀರು ಬೇರೆ ಬರ್ತಾ ಇದೆ, ಏನಾಯಿತು ಪವಿತ್ರ ಅಂತ ಹೇಳಿಬಿಟ್ಟು ದೇವ್ ಕೇಳೋದಕ್ಕೆ ಶುರು ಮಾಡ್ತಾರೆ. ಯಾಕೆ ಯಾವಾಗಲೂ ನನ್ನ ಹಿಂದೆನೇ ಸುತ್ತರಿತಾ ಇರ್ತೀರಾ, ನನ್ನ ಬಗ್ಗೆ ನಿಮಗೆ ಯಾಕೆ ಇಷ್ಟೊಂದು ಕಾಳಜಿ, ಯಾಕೆ ಇಷ್ಟೊಂದು ಯೋಚನೆ, ನನ್ನನ್ನು ನನ್ನ ಪಾಡಿಗೆ ಬಿಟ್ಬಿಡಿ, ನಾನು ಒಬ್ಬಳೇ ಇರಬೇಕು ಅಂತ ನನಗೆ ಅನಿಸ್ತಾ ಇದೆ, ಗಿವ್ ಮೀ ಅಲೋನ್ ಅಂತ ಹೇಳಿಬಿಟ್ಟು ಈ ಪವಿತ್ರನೂ ಕೂಡ ಕೂಗಾಡೋದಕ್ಕೆ ಶುರು ಮಾಡ್ತಾರೆ. ಆಗ ಸರಿ ಆಯಿತು, ನಿನಗೆ ತೊಂದರೆ ಆಗ್ತಿದೆ ಅಂತಂದರೆ ನಾನು ಮತ್ತೆ ತೊಂದರೆ ಕೊಡೋದಕ್ಕೆ ಇಷ್ಟಪಡೋದಿಲ್ಲ, ನಾನು ನಿನ್ನನ್ನು ಬಿಡ್ತೀನಿ, ನೀನು ಆರಾಮಾಗಿ ರೆಸ್ಟ್ ಮಾಡು ಅಂತ ಹೇಳಿಬಿಟ್ಟು ಆರಿಂದ ದೇವ್ ಕೂಡ ಹೊರಟೋಗ್ತಾರೆ. ಅಯ್ಯೋ ಪಾಪ, ಇವ್ರು ತಪ್ಪು ಮಾಡಿದ್ರು ಅಂತ ಹೇಳಿ ನಾನು ಇವ್ರ ಮೇಲೆ ಯಾಕೆ ರೇಗಾಡಿದೆ, ಪಾಪ ಇವರು ನನ್ನ ಮೇಲಿನ ಪ್ರೀತಿಗೋಸ್ಕರ ಇಷ್ಟೊಂದೆಲ್ಲ ಕೇರು ಕಾಳಜಿ ವಹಿಸ್ತಾ ಇದ್ದಾರೆ ಅಂತ ಹೇಳಿ ಅಂದ್ಕೊಳ್ತಾ ಇರ್ತಾರೆ. ಇನ್ನು ದೇವ್ ಕೂಡ ಲ್ಯಾಪ್ಟಾಪ್ನ ಇಟ್ಕೊಂಡು ಒಂದು ಕಡೆ ಕೆಲಸ ಮಾಡ್ತಾ ಕೂತ್ಕೊಂಡಿರ್ತಾರೆ. ಅಲ್ಲಿಗೆ ಪವಿತ್ರ ಬರ್ತಾರೆ. ಪವಿತ್ರ ಬಂದು ನಿಂತ್ಕೊಂಡಿದ್ರು ಕೂಡ ದೇವ್ ತಿರುಗಿಯೂ ಸಹ ನೋಡ್ತಾ ಇರೋದಿಲ್ಲ. ಇನ್ನು ಚೇರನ್ನು ಸರಿಸೋದಕ್ಕೆ ಪ್ರಯತ್ನ ಪಡ್ತಾ ಇರ್ತಾರೆ. ಚೇರ್ ಸರಿಸ್ತಾ ಇದ್ರೂ ಕೂಡ ಪವಿತ್ರ ಬಂದಿದ್ದಾಳೆ ಅಂತ ಹೇಳಿ ನೋಡ್ತಾನೆ ಇರೋದಿಲ್ಲ, ಮುಖದಲ್ಲಿ ಒಂದು ಸ್ಮೈಲ್ ಕೂಡ ಇರೋದಿಲ್ಲ. ದೇವ್ ಕೂಡ ತುಂಬಾ ಬೇಜಾರು ಮಾಡ್ಕೊಂಡಿರ್ತಾನೆ. ಆಗ ಪವಿತ್ರ ಚೇರನ್ನೆಲ್ಲ ಆ ಕಡೆ ಈ ಕಡೆ ಹಲ್ಲಾಡಿಸಿ ಬಂದು ಚೇರ್ ಮೇಲೆ ಕೂತ್ಕೊಳ್ತಾಳೆ. ಆದರೂ ಕೂಡ ಈ ದೇವ್ ಪವಿತ್ರ ಕಡೆ ತಿರುಗಿಯೂ ಸಹ ನೋಡೋದಿಲ್ಲ. ಪವಿತ್ರ ಫೋನನ್ನು ಕೈಗೆ ಎತ್ಕೊಂಡು ದೇವ್ಗೆ ಸಾರಿ ಅಂತ ಹೇಳಿ ಮೆಸೇಜನ್ನು
ಟೈಪ್ ಮಾಡಿ ಕಳಿಸ್ತಾಳೆ. ಟೈಪ್ ಮಾಡಿ ಕಳಿಸಿದ ಮೇಲೂ ಕೂಡ ಈ ಕಡೆ ದೇವ್ ಅದನ್ನು ತೆಗೆದು ನೋಡ್ತಾನೆ. ನೋಡಿಬಿಟ್ಟು ಅದಕ್ಕೆ ಯಾವುದೇ ರೀತಿ ರಿಪ್ಲೈ ಕೊಡ್ತಾ ಇರೋದಿಲ್ಲ. ರಿಪ್ಲೈ ಕೊಡ್ತಾ ಇಲ್ಲಲ್ಲ ಅಂತ ಹೇಳಿಬಿಟ್ಟು ಮತ್ತೆ ಪವಿತ್ರ ದೇವ್ ಮೇಲೆ ಕೋಪ ಮಾಡ್ಕೊಳ್ತಾಳೆ. ಕೋಪ ಮಾಡಿಕೊಂಡು ಹೊಡಿಬೇಕು ಅಂತ ಹೇಳಿ ಕೈ ಎತ್ತಿದಾಗ ದೇವ್ ಆ ಕಡೆ ತಿರುಗಿ ನೋಡ್ತಾರೆ. ಆಗ ಗಾಳಿ ಬೀಸ್ಕೊಳ್ತಾ ಇದ್ದೀನಿ ಅನ್ನೋ ರೀತಿ ಆ್ಯಕ್ಷನ್ ಕೂಡ ಮಾಡೋದಕ್ಕೆ ಶುರು ಮಾಡ್ತಾರೆ ಪವಿತ್ರ ಅವರು. ಪವಿತ್ರನ ಮನಸ್ಸಲ್ಲೂ ಕೂಡ ಈಗಾಗಲೇ ದೇವ್ ಮೇಲೆ ಪ್ರೀತಿ ಹುಟ್ಟಿದೆ. ಅದನ್ನು ಹೇಳ್ಕೊಳ್ಳೋದಕ್ಕೆ ಅವರು ತುಂಬಾ ಕಷ್ಟಪಡ್ತಾ ಇರ್ತಾರೆ. ಇನ್ನೊಂದು ಕಡೆ ಈ ನಮ್ರತಾ ರಾಧಿಕನ ಹತ್ರ ಬಂದುಬಿಟ್ಟು ದೇವ್ ನನ್ನ ಶೋಲ್ಡರ್ ಮೇಲೆ ಕೈ ಇಟ್ಟು ನಾನಿದ್ದೀನಿ ನಿನಗೋಸ್ಕರ, ನೀನು ನಗ್ನಾಗ್ತಾ ಇರಬೇಕು, ನೀನು ನನ್ನವಳು, ನಿನಗೋಸ್ಕರ ನಾನು ಏನು ಬೇಕಾದರೂ ಮಾಡ್ತೀನಿ ಅಂತ ಹೇಳಿ ಹೇಳ್ದ ಅಂತ ಹೇಳಿಬಿಟ್ಟು ತುಂಬಾ ಖುಷಿಯಾಗಿ ನನ್ನ ದೇವ್ ಐ ಲವ್ ಯು ದೇವ್, ಐ ಲವ್ ಯು ಅಂತ ಹೇಳ್ಕೊಂಡು ಕುಣಿದಾಡೋದಕ್ಕೆ ಶುರು ಮಾಡ್ತಾರೆ. ಇದನ್ನೆಲ್ಲ ನೋಡಿದಂತಹ ರಾಧಿಕನಿಗೆ ನನ್ನ ಮಗನ್ನ ಇವಳಷ್ಟು ಪ್ರೀತಿ ಮಾಡೋದಕ್ಕೆ ಯಾರ ಕೈಯಿಂದನೂ ಸಾಧ್ಯನೇ ಇಲ್ಲ. ಈ ಪವಿತ್ರನ ಆದಷ್ಟು ಬೇಗ ಮನೆಯಿಂದ ಆಚೆ ಹಾಕಿದ್ರೆ ಇವರಿಬ್ಬರನ್ನು ಒಂದು ಮಾಡ್ಬೋದು ಅಂತ ಹೇಳಿಬಿಟ್ಟು ಈ ರಾಧಿಕಾ ಮನಸ್ಸಲ್ಲೇ ಲೆಕ್ಕಾಚಾರ ಹಾಕ್ಕೊಳ್ತಾರೆ. ಇಲ್ಲಿಗೆ ಸಂಚಿಕೆ ಮುಕ್ತಾಯವಾಗುತ್ತೆ. ಮುಂದೆ ಏನಾಗುತ್ತೆ ಕಾದು ನೋಡೋಣ. ಅಲ್ಲಿವರೆಗೂ ಜೈ ಕಿರಣ್, ಬಾಯ್. ಥ್ಯಾಂಕ್ ಯು ಫಾರ್ ವಾಚಿಂಗ್.